ಏನ್ರಿ ದೇವಸ್ಥಾನ ಕಡೆ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದೀರಾ? ಅಲ್ಲ ಲಕ್ಷ್ಮಿ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆ ದೇವಸ್ಥಾನಕ್ಕೆ ಹೋಗೋ ಮಧ್ಯದಲ್ಲಿ ಈ ಜಮೀನು ಬಹಳ ವರ್ಷಗಳಿಂದ ಏನು ಬೆಳೆ ಇದ್ರು ಖಾಲಿ ಬಿಡ್ತೀವಿ. ಅದಕ್ಕೆ ನಿನಗೂ ಒಂದ್ಸಾರಿ ಈ ಜಮೀನನ್ನ ತೋರಿಸ್ಕೊಡೋಣ ಅಂತ ಅಷ್ಟೇ. ನಾವು ಈ ಊರಿಗೆ ದೊಡ್ಡ ಶ್ರೀಮಂತರು, ನಮ್ದು ಎಲ್ಲೆಲ್ಲೆಲ್ಲ ಜಮೀನುಗಳು ಇರುತ್ತೆ ಎಲ್ಲ ತೋರಿಸಿದ್ದೀರಾ. ಈ ಜಮೀನ್ ಮಾತ್ರ ನಮ್ಗೆ ತೋರಿಸದೆ ಇಷ್ಟು ದಿವಸ ಯಾಕೆ ಹೇಳಿಲ್ಲ ನನ್ಗೆ ಇಲ್ಲಿ ನಮ್ ಜಮೀನ್ ಇದೆ ಅಂತ? ತೋರ್ಸೇ ಇಲ್ಲ ನನ್ಗೆ ಈ ಜಮೀನ್ ನೀವು. ನೋಡು ಲಕ್ಷ್ಮಿ, ನಾವು ಮದುವೆಯಾಗಿ ಬಂದಾಗಿಂದು ಕೂಡ ಬಹಳಷ್ಟು ಕಡೆ ಜಮೀನುಗಳನ್ನ ತಗೊಂಡಿದ್ವಿ, ಲೇಔಟ್ ಮಾಡಿದ್ವಿ, ಫಾರ್ಮ್ ಮಾಡಿದ್ವಿ. ಆದ್ರೆ ಇದೊಂದು ಜಮೀನ್ ಯಾಕೆ ನಿನ್ಗೆ ಹೇಳಿಲ್ಲ ಅಂತಂದ್ರೆ, ಪಾಪ ನಮ್ಮೂರಲ್ಲಿ ನಾನು ಹುಟ್ಟಿ ಬೆಳೆದಾಗಿಂದ ಕೂಡ ಬಡಬಗ್ರೆಲ್ಲ ನಾನು ನೋಡ್ತಾ ಇದ್ದೀನಿ. ನನಗೊಂದು ಆಸೆ ಏನಪ್ಪಾ ಅಂತಂದ್ರೆ, ಈ ಜಮೀನ್ ಯಾರಾದ್ರೂ ಬಡವ್ರು ಕೊಟ್ಬಿಟ್ಟು ಅವ್ರ ಜೀವನ ಮಾಡ್ಕೊಳ್ಳ ಕೊಟ್ಕೊಡೋಣ ಅಂತ ಅನ್ಕೊಂಡಿದ್ವಿ. ಈಗ ಏನಂತೀಯ ಲಕ್ಷ್ಮಿ? ಇಷ್ಟು ದೊಡ್ಡ ಜಮೀನ ನೀವು ದಾನ ಧರ್ಮ ಕೊಟ್ಬಿಡ್ತೀರಾ? ನಮ್ ಮಕ್ಳು ಏನ್ರಿ ಆಗ್ಬೇಕು? ನಮ್ಗೆ ಮುಂದಿನ ವಂಶದವ್ರಿಲ್ವಾ? ಮಕ್ಳಿಲ್ವಾ? ಏನ್ರಿ ನೀವ್ ಮಾಡೋದು? ನೋಡು ಲಕ್ಷ್ಮಿ, ನಮ್ಗೆ ಬಹಳಷ್ಟು ಆಸ್ತಿ ಇದೆ, ಸಂಪಾದನೆ ಮಾಡಿದೀನಿ. ಬಹಳಷ್ಟು ಅದೃಷ್ಟ ನಮ್ಗೆ ಐತೆ. ಆದ್ರೆ ಇದೊಂದು ಜಮೀನನ್ನ ಬಡಬಗ್ರಿಗೆ ಅಂತ ದಾನ ಮಾಡಿದ್ರೆ ನಮ್ಗೆ ಒಳ್ಳೆ ಹೆಸರು ಬರಲ್ವಾ? ಊರಲ್ಲಿ ನಾವು ಪಟೇಲ್ ಅನ್ಸ್ಕೊಳ್ಬೇಕು, ಒಂದು ಸಾರ್ಥಕ ಅನ್ಸಲ್ವಾ? ಅದಕ್ಕೆ ಯಾರಾದ್ರೂ ಬಡವರಿಗೆ ಜೀವನ ಮಕ್ಕಳಿಗೆ ಕೊಟ್ರಾಯ್ತು ಬಿಡು ಲಕ್ಷ್ಮಿ. ಅಯ್ಯೋಯ್ಯೋ, ಇಂಥ ಚಿನ್ನದತ್ತ ಜಮೀನ ಇನ್ನೊಬ್ರಿಗೆ ದಾನ ಮಾಡಕ್ ಹೊರಟಿದ್ದೀರಲ್ಲ, ಎಂತ ನಿರ್ಧಾರ ಮಾಡಿದಿರಲ್ಲ ನೀವು? ನಿಮ್ಗೆ ಬುದ್ಧಿಗಿದ್ದಿ ಇದೆಯನ್ರಿ? ಅಲ್ಲ ಲಕ್ಷ್ಮಿ, ನಾನು ಇದೇ ಕಾರಣಕ್ಕಾಗಲ್ವಾ ಈ ಜಮೀನನ್ನ ನಿಮ್ಗೆ ಯಾರಿಗೂ ತೋರಿಸಿದ್ದು? ನೀವೆಲ್ಲ ಲೆಕ್ಕ ಕೇಳ್ತೀರಾ? ಆ ಮನೇಲಿ ನೀನ್ ಮಕ್ಕಳು ಅಪ್ಪಪ್ಪೂ ಎಂಥ ಮಕ್ಕಳನ್ನ ಪಡೆದಿದೀಯ ನೀನು? ನನ್ನನ್ನು ಕ್ವಶನ್ ಮಾಡ್ತಕ್ಕಂತ ಮಕ್ಕಳನ್ನ ನೀನ್ ಎತ್ತಿದೀಯಲ್ಲ ನೀನು. ಅದಕ್ಕೆ ನಾನು ಈ ಜಮೀನನ್ನ ನಿಮ್ಗೆ ಗೊತ್ತಿಲ್ದೇನೆ ಯಾರಿಗಾರ ದಾನ ಮಾಡ್ಬೇಕು ಅನ್ಕೊಂಡಿದ್ದೆ. ಈಗ ನಾನು ನೀನು ತೋರಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಕಣೆ ನಾನು. ಅಲ್ಲಪ್ಪ, ಕೊನೆಗೂ ಇಷ್ಟು ದಿವಸ ಮುಚ್ಚಿಟ್ಟು ಈಗ ಬಂದು ನನ್ಗೆ ಹೇಳಿದ್ದೀರಾ ಈ ಜಮೀನ್ ನಮ್ದು ಇಲ್ಲಿದೆ ಅಂತ. ಇಷ್ಟು ಮಾತ್ರ ಮುಚ್ಚಿಟ್ಟಿದ್ದೀರಾ? ಇನ್ನು ಬೇರೆ ಏನಾದ್ರೂ ಎಲ್ಲೆಲ್ಲೂ ವಿಚಾರ ಬಚ್ಚಿಟ್ಟಿದ್ದೀರಾ? ಎಷ್ಟು ಹತ್ತಳ್ಳಿಗೆ ನಾನು ಯಜಮಾನ ಇದ್ದಂಗೆ, ಪಟೇಲ ಇದ್ದಂಗೆ. ಆದ್ರೆ ಈ ಸುತ್ತಳ್ಳಿಯವರು ಕೂಡ ನನ್ನನ್ನು ನೋಡಿದ್ರೆ ಗೌರವ ಕೊಡ್ತಾರೆ. ಯಾರು ಕೂಡ ನನ್ ಮೇಲೆ ಅನುಮಾನ ಪಡೋದೇ ಇಲ್ಲ. ನೀನು ನನ್ ಮೇಲೆ ಅನುಮಾನ ಪಟ್ಟಿದ್ದೆ ಇವತ್ತು. ಯಾಕೆ ನನ್ ಮೇಲೆ ನಂಬಿಕೆ ಇರ್ಲಿಲ್ಲ ನಿನಗೆ? ಮದುವೆ ಆಗ ಕಾಲದಾಗಿಂದ ಕೂಡ ಇದುವರೆಗೂ ನೀನು ಸಂಶಯ ಪಟ್ಟಿದ್ದಿಲ್ಲ. ಈಗ ನೀನು ನನ್ ಮೇಲೆ ಸಂಶಯ ಪಡ್ತಾ ಇದೀಯಾ. ಯಾಕೆ ಹೇಳು? ನಾನು ಇದ್ರ ಬಗ್ಗೆ ನಾನು ಮುಚ್ಚಿಟ್ಬಾರ್ದು, ನಿಮ್ ಹತ್ರ ಹೇಳ್ಬೇಕಂತ ಈಗ ಹೇಳಿದ ನಾನು ಹಾಗೇನೆ. ನಾನು ಮುಚ್ಚಿಟ್ಟು ಇದನ್ನ ಯಾಕಾದ್ರೂ ಬಡಬಗ್ಗೆಗೆ ದಾನ ಮಾಡ್ಬೋದಾಗಿತ್ತಲ್ಲ. ಯಾಕೆ ಹೇಳು ನಾನು ನಿನಗೆ ಈ ವಿಚಾರನ ಹೇಳಿದ್ದು? ಅಲ್ಲಮ್ಮ, ನಾನು ಯಾರಿಗೂ ಕೂಡ ಯಾರ ಹತ್ರ ಮುಚ್ಚಿಟ್ರು ಕೂಡ ನಿನ್ನ ಹತ್ರ ಮುಚ್ಚಿಡಬಾರ್ದು ಅಂತ ಈ ವಿಚಾರನ ಪ್ರಸ್ತಾಪ ಮಾಡಿದೆ. ದೇವರಾಣೆಗೂ ನೀನ್ ಸಂಶಯ ಪಟ್ಟಿದ್ದು ನನ್ ಮೇಲೆ ಹೇಳ್ತೀನಿ ಕೇಳೋ. ಈ ಭೂಮಿ ತಾಯಾಣೆಗೂ ನಿನ್ನಾಣೆಗೂ ಈ ಜಮೀನ್ ಒಂದೇನೇ ನಾನು ಯಾರಿಗೂ ಹೇಳ್ದೆ ಇಟ್ಟಿದ್ದು. ಈಗ ನಿನ್ನ ಗಮನಕ್ಕೆ ತಂದಿದ್ರೆ ಈಗ ಹೇಳು, ಯಾರಾದ್ರೂ ಬಡಬಗ್ಗರಿಗೆ ಅದ್ರ ದಾನ ಕೊಡೋಣ ಬೇಡವಾ ಅಂತ ಹೇಳು. ಆಯ್ತು, ನೀವು ಸತ್ಯ ಹರಿಶ್ಚಂದ್ರ ಅಂತ ಗೊತ್ತಾಯ್ತು. ಕೊನೆಗೂ ಈ ಜಮೀನ ಯಾರಿಗೂ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ನಮ್ಮೂರಲ್ಲಿ ಆ ಮೂಲೆಯಲ್ಲಿ ಇದಾನಲ್ಲ ರವಿ ಅಂತ, ಪಾಪ ಗುಡಿಸೋಳಿದಾರೆ. ಜಮೀನು ಏನು ಇಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಜಮೀನನ್ನ ಅವನಿಗೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದೀನಿ. ಆಯ್ತು ಕಣ್ರಿ, ನೀವು ಬೇರೆ ಊರಿನಲ್ಲಿ ಯಾರಿಗಾದ್ರೂ ಕೊಟ್ಬಿಡ್ತೀರಾ ಅಂತಿದ್ದೆ. ಕೊನೆಗೂ ನೀವು ನಮ್ಮೂರಿನಲ್ಲಿ ಇರೋ ರವಿಗೆ ಕೊಡ್ತೀನಿ ಅಂತೀರಾ. ಅವನು ನಮ್ಮೂರಿನವನು, ನಮ್ಮ ಮಗ ಇದ್ದಂಗೆ. ಪರವಾಗಿಲ್ಲ ಬಿಡಿ, ಅವ್ನ್ ಚೆನ್ನಾಗಿರ್ಲಿ. ಅಪ್ಪ, ಅಂತೂ ಲಕ್ಷ್ಮಿ ಒಪ್ಕೊಂಬಿಟ್ಟಲ್ಲ ನೀನು. ನನಗಂತೂ ಬಹಳ ಖುಷಿ ಆಗೋಯ್ತು. ಅದೇ ಖುಷಿಲೇ ಇವತ್ತು ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಶಾಪಿಂಗ್ ಹೋಗೋಣ ಬರ್ರಿ. ಆಯ್ತು, ನೀವು ಯಾವಾಗ ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀರಾ? ನೋಡು ಲಕ್ಷ್ಮಿ, ಅವ್ನು ಏನೋ ಮದುವೆ ಸೆಟ್ ಆಗಿದೆಯಂತೆ. ಆ ಮದುವೆ ಟೈಮಲ್ಲಿ ಕೊಡೋಣ ಬಿಡು. ನಮಸ್ಕಾರ ಪಟೇಲ್ರಿಗೆ. ನಮಸ್ಕಾರ ರವಿ. ಎಲ್ಲ ಈ ಕಡೆ ಬರ್ತಾ ಇದೀಯಾ? ಬೇಗ ಬರಕ್ ಹೇಳಿದ್ನಲ್ಲ, ಈಗ ಬರ್ತಾ ಇದೀಯಾ? ಆಯ್ತು, ಮುಗಿಸ್ಕೊಂಡ್ ಬರೋದು ಸ್ವಲ್ಪ ಲೇಟ್ ಆಯ್ತು ಯಜಮಾನ್ರೆ. ಏನೋ ಮಳೆಯಲ್ಲಿ ಬರ್ತಾ ಇದೆ. ಈಗ ಟೈಮಲ್ಲಿ ಬಂದಿದ್ಯಾ ನೀನು? ಬೆಳಗ್ಗೆ ಬೇಗ ಬಂದರೆ ಈಗ ಬಂದಿದ್ಯಾ ನೀನು? ಸರಿ ಆಯ್ತು ಲಕ್ಷ್ಮಿ, ನಾನು ಹೇಳ್ದಲ್ಲ ಇದೇ ಹುಡುಗನೇ. ನಮಸ್ಕಾರ ಅಮ್ಮವ್ರಿಗೆ. ಪಟೇಲ್ರಿ, ನಾನು ಸುಮಾರು ಕಡೆ ಹೆಣ್ಣು ನೋಡ್ದೆ, ಯಾರು ಹೆಣ್ಣು ಕೊಡ್ತಾ ಇಲ್ಲ. ಯಾಕಂದ್ರೆ
ನನ್ನ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಹಣ ಇಲ್ಲ ಅಂತೇಳಿ ಈಗ ಒಂದ್ ಕಡೆ ಹೆಣ್ಣು ನೋಡಿದ್ದೀನಿ. ಅವರು ಮದ್ವೆ ಈ ತಿಂಗಳಲ್ಲಿ ಮಾಡ್ಕೋಪ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ನನ್ನ ಕೈಯಲ್ಲಿ ಒಂದು ಪೈಸಾ ಹಣ ಇಲ್ಲ ಪಟೇಲ್ರೆ. ದಯವಿಟ್ಟು ಈ ಮದ್ವೆಗೆ ಹಣ ಸಹಾಯ ಮಾಡಿ ಪಟೇಲ್ರೆ. ಈಗ ನಿನ್ ಪರಿಸ್ಥಿತಿ ನನ್ಗೆ ಗೊತ್ತಿರೋದೆ. ನೀನ್ ಎಷ್ಟು ಕಷ್ಟ ಪಡ್ತಿದ್ಯಾ, ಈಗ ಏನ್ ಮಾಡ್ತಾ ಇದ್ಯಾ, ಈಗೇನೋ ಅಲ್ಲಿ ಇಲ್ಲಿ ನೋಡಿ ಒಂದ್ ಹುಡುಗಿ ನೋಡಿ ಅಂತ ಹೇಳ್ತಾ ಇದ್ಯಾ, ಮದುವೆನೂ ಮಾಡ್ಕೊತಾ ಇದ್ಯಾ, ಮದುವೆಗಂತ ದುಡ್ಡು ಕೇಳ್ತಾ ಇದ್ಯಾ. ಈಗ ನಾನು ನಮ್ಮ ಮನೆಯವರು ಕೂಡ ಮಾತಾಡ್ಕೊಂಡಿದ್ವಿ ವಿಷಯತ್ತು ಕೂಡ. ನಿನ್ ವಿಚಾರ ಕೂಡ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ, ಈಗ ನಿನ್ ವಿಚಾರ ಗೊತ್ತಾಗಿದೆ. ನಿಮ್ಮಪ್ಪನು ನಾನು ಬಹಳ ಆತ್ಮೀಯ ಸ್ನೇಹಿತರು. ಆ ಒಂದು ಕಾರಣಕ್ಕೆ ನಾನು ಬಹಳ ವಿಚಾರ ಮಾಡಿ ನಿನಗೂ ನಾವು ಗಂಡ ಇಬ್ರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದೀವಿ. ಈಗ ನೀನು ಮದುವೆ ಮಾಡ್ಕೊತಾ ಇದ್ಯಾ, ಮದುವೆಗೆ ದುಡ್ಡು ಅಂತ ಕೊಟ್ರೆ ನೀನ್ ಖರ್ಚು ಮಾಡತ್ತೀಯ, ಅದು ಉಪಯೋಗಕ್ಕೆ ಬರೋದಿಲ್ಲ. ಆದ್ರೆ ನೀನು ಜೀವನ ಪರ್ಯಂತ ಕೂಡ ನಿನ್ಗೆ ಉಪಯೋಗ ಬರ್ತಕ್ಕಂತ ಒಂದು ಕೆಲಸ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಈಗ ಇಲ್ಲೇನ್ ಜಮೀನಿದೆ, ಆ ಜಮೀನನ್ನ ನೀನ್ ಹೆಸರಿಗೆ ಬರ್ಕೊಡ್ತೀನಿ. ಇಲ್ಲೇ ಒಂದ್ ಮನೆ ಕಟ್ಕೊಂಡು ಆ ಜಮೀನಲ್ಲಿ ಬೆಳೆ ಇಟ್ಕೊಂಡು ಜೀವನ ಮಾಡು. ನೋಡ್ರಿ ರವಿ, ಈಗ ಮದುವೆಗಂತ ತಾಪತ್ರೆ ಅಂತ ಹೇಳ್ತಾ ಇದ್ಯಾ. ಈಗ ಪಂಚಾಯತಿ ಕಟ್ಟೆ ಹತ್ರನೇ ನಿಮ್ಗೆ ಒಂದು ಸರಳವಾಗಿ ಮದುವೆ ಮಾಡಿಸ್ತೀನಿ. ನೀನು ಈ ಒಂದು ಜಮೀನಲ್ಲಿ ಒಂದು ಸಿಕ್ಕದಾಗ ಒಂದ್ ಮನೆ ಕಟ್ಕೊಂಡು ಜೀವನ ಮಾಡ್ಕೋ. ಆ ಮದುವೆ ಖರ್ಚಿದ ಏನಿದೆ ಅವತ್ತಿಗೆ ಆ ಮದುವೆ ಖರ್ಚಿಲ್ಲ ನಾನೇ ನೋಡ್ಕೊತೀನಿ. ಪಟೇಲ್ರೆ, ದೇವ್ರಂತ ಮಕ್ಕಳು ಪಟೇಲ್ರೆ ನಿಮ್ದು. ಆದ್ರೆ ನೀವೆಲ್ಲ ಜಮೀನ್ ಕೊಟ್ಬಿಡ್ತೀರಾ. ನಾಳೆ ಬೆಳಿಗ್ಗೆ ನಿಮ್ ಹೆಂಡತಿ ಮಕ್ಕಳು ಬಂದು ನಮ್ಮ ಜಮೀನ್ ಕೊಡಿ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಪಟೇಲ್ರೆ, ಎಲ್ಲಿಗೆ ಹೋಗ್ಲಿ? ನೀವೇ ನಮ್ಮನ್ನ ಕಾಪಾಡಬೇಕು ಪಟೇಲ್ರೆ. ಏ ರವಿ, ಆಯ್ತಾಯ್ತು, ಯೋಚನೆ ಮಾಡ ಸುಮ್ಮನೆ. ಲಕ್ಷ್ಮಿ, ಅಳ್ಬೇಡಪ್ಪ, ಅಳ್ಬೇಡ ರವಿ, ಅಳ್ಬೇಡ. ನಾನು ನಮ್ಮ ಮಕ್ಳು ಎಲ್ರು ಒಪ್ಪಿದೀವಿ. ಅವ್ರು ಈ ಜಮೀನ ದಾನ ಮಾಡಕ್ಕೆ ನಾವು ಒಪ್ಪಿದೀವಿ. ನೀವೇನ್ ಚಿಂತೆ ಪಡ್ಬೇಡಿ. ಯಾರೂ ನಿನಗ್ ತೊಂದರೆ ಕೊಡೋದಿಲ್ಲ. ನಿಮ್ಗೆ ತೊಂದ್ರೆ ಕೊಡೋದಿಲ್ಲ. ನಮ್ಮ ತಾಯಿ ತರ ಇರೋ ನೀವು ಹೇಳಿದ ಮೇಲೆ ನನಗೆ ಭಾರಿ ಸಂತೋಷ ಆಯ್ತು ತಾಯಿ, ಭಾರಿ ಸಂತೋಷ ಆಯ್ತು. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಿ. ನನ್ನ ಮದ್ವೆಗೆ ಹಣ ಕೇಳೋಣ ಅಂತ ಬಂದ್ರೆ ನೀವು ದೊಡ್ಡ ಮನ್ಸು ಮಾಡಿ ಈ ಜಮೀನನ್ನೇ ನನ್ ಕೊಡ್ತಾ ಇದ್ದೀರಲ್ಲ. ನಿಮ್ದು ದೊಡ್ಡ ಮನ್ಸು ಯಜಮಾನ್ರೆ, ದೊಡ್ಡ ಮನ್ಸು. ನಾನು ಪುಣ್ಯವಂತ, ನಾನೇ ಪುಣ್ಯವಂತ. ಅಳ್ಬೇಡ ರವಿ, ಸಮಾಧಾನ ಮಾಡ್ಕೋ. ರೀ, ನೀವು ಪಂಚಾಯತಿ ಕಟ್ಟೆಯಲ್ಲಿ ರವಿ ಮದ್ವೆ ಮಾಡೋದು ಬೇಡ. ನಮ್ದೇ 1 ಲಕ್ಷ ಖರ್ಚಾದ್ರೂ ದೇವಸ್ಥಾನದಲ್ಲಿ ಅವರು ಮದ್ವೆ ಚೆನ್ನಾಗಿ ಮಾಡ್ಕೊಡೋಣ ನಾವು. ಇದೇನಪ್ಪ ರವಿ, ಈಗ ನಮ್ ಮನೆಯವರು ಒಪ್ಪಿದ್ರು. ನೀನ್ ಮದ್ವೆನೂ ನಾವೇ ಖರ್ಚು ಮಾಡಿ ಮದ್ವೆನೂ ಮಾಡಿಸ್ತೀವಿ. ನೀನ್ ಹುಡುಗಿರ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು. ಅದೇನ್ ಮಾತಾಡ್ಕೊಂಡ್ ಬಾ, ಮದ್ವೆನೂ ಮಾಡ್ಕೊಡ್ತೀರಿ. ಆಮೇಲೆ ಇಲ್ಲೇ ಜಮೀನ್ ಹತ್ರ ಬೇಕಾದ್ರೆ ಮನೆ ಕಟ್ಕೊಂಡು ನೀವು ಆರಾಮಾಗಿ ಸಂಸಾರ ಮಾಡ್ಕೊಂಡಿರ್ರಿ. ಆಗ್ಬೋದಾ? ಖುಷಿನಾ? ಆಯ್ತು ಆಯ್ತು. ಅದಂತ ಕರ್ಕೊಂಡು ಹೇಳ್ತೀನಲ್ಲ, ನಿನ್ ಕೆಲಸ ರೆಡಿ ಆಯ್ತಾ? ಆಯ್ತು ಸೋಮೆ. ಸರಿ, ಹೋಗೋಣ, ಏನು ತೋರಿಸ್ತೀನಿ. ಅಬ್ಬಾ, ಅಂತೂ ಇತ್ತು ಒಳ್ಳೆ ಕೆಲ್ಸ ಆಯ್ತು. ನಾನ್ ಅನ್ಕೊಂಡಂಗೆ ಈಗ ಏನ್ ಬಡವ್ರು ಕೊಡ್ಬೇಕು ಅನ್ಕೊಂಡಿದ್ರೆ ಜಮೀನ ಕೊಡೋಂತ ಕೆಲ್ಸ ಕೂಡ ಆಯ್ತು. ಈಗ ಒಂಥರ ಸಮಾಧಾನ ಆಗ್ತದೆ. ಲಕ್ಷ್ಮಿ, ಬಾ, ಹೊಟ್ಟೆ ಸಿಗ್ತಾ ಇದೆ. ಎಲ್ಲಾರ ಹೋಟ್ಲಿಗೆ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಮನೆ ಮಾಡ, ಸರಿನಾ?